ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ತುಂಬಾ ಜನ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಕೆಲವ್ರು ಮಾಡ್ದೇನೂ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ನೀವು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅಂತಹ ಅದ್ಭುತ ಪ್ರಾಣಾಯಾಮಗಳನ್ನ ನಾನು ನಿಮ್ಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಡೈಲಿ ನೀವು ಈ ವಿಡಿಯೋವನ್ನ ಪ್ಲೇ ಮಾಡ್ಕೊಂಡು ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಾಣಾಯಾಮಗಳನ್ನ ನೀವು ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ರೆ ಸಾಕು. ಕೇವಲ 15ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು. ಅದ್ಭುತ ಬದಲಾವಣೆ ಸಿಗುತ್ತೆ, ಅದ್ಭುತವಾದ ಎನರ್ಜಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಅಥವಾ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನಾನು ಪ್ರಾಕ್ಟೀಸ್ ಮಾಡಬೇಕು ಆದ್ರೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಾಣಾಯಾಮಗಳನ್ನ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಾಡಿ, ಮಧ್ಯಾಹ್ನ ಟೈಮ್ ಅಂದ್ರೆ ಊಟಕ್ಕಿಂತ ಮುಂಚೆ ಮಾಡ್ಬೋದು. ಊಟ ಆಗಿ 2 ಅವರ್ಸ್ ಆಗ್ಬಿಟ್ಟಿರ್ಬೇಕು. ಏನೇ ನೀವು ಟಿಫನ್ ಅಥವಾ ಲಂಚ್ ಏನೇ ತಿಂದಿದ್ರು 2 ಅವರ್ಸ್ ಆದ್ಮೇಲೆ ಮಾಡ್ಬೇಕು. ಅಥವಾ ಸಂಜೆ ಟೈಮ್ ಮಾಡ್ಬೋದು, ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕೂಡ ಮಾಡಬಹುದು ಸ್ನೇಹಿತರೆ. ಆರಾಮವಾಗಿ ಕುಳಿತುಕೊಳ್ಳಿ. ನಂತರ ನೀವು ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನ ನೀವು ಹಾಕೊಳ್ಬಹುದು. ಚಿನ್ ಮುದ್ರೆಯನ್ನ ಹಾಕೊಳ್ಳಿ. ನಿಧಾನವಾಗಿ ಉಸಿರಾಟ ಮಾಡಿ. ಮೊದಲು ನಿಧಾನವಾಗಿ 4ರಿಂದ 5 ಸಲ ನಿಧಾನವಾಗಿ ಉಸಿರು ತಗೊಳ್ಳೋದು, ಉಸಿರನ್ನ ಹೊರಗಡೆ ಹಾಕೋದು, ಈ ರೀತಿ ಮಾಡಬೇಕು. ಯಾಕೆಂದ್ರೆ ನಮ್ಮ ಬಾಡಿ ಮತ್ತೆ ಮೈಂಡು ರಿಲ್ಯಾಕ್ಸ್ ಆಗಬೇಕು. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ. ಅವಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತೀರಾ. ಈಗ ರಿಲ್ಯಾಕ್ಸ್ ಆಗಿದ್ದೀವಿ. ರಿಲ್ಯಾಕ್ಸ್ ಆದ್ಮೇಲೆ ಪ್ರಾಣಾಯಾಮವನ್ನ ಶುರು ಮಾಡೋಣ. ಮೊದಲನೇದಾಗಿ 3 ಸಲ ಓಂಕಾರ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಬೇಕು. ಓಂಕಾರ ಅಂದ್ರೆ ನಾನು ಮೊದಲನೇದಾಗಿ ನೀವು 3 ಸಲ ಅಕಾರ, ಉಕಾರ, ಅಂಕಾರ ಇಷ್ಟನ್ನು ಹೇಳ್ಬೇಕು. ಉಸಿರು ತಗೊಳ್ಬೇಕು. ಉಸಿರನ್ನ ಹೊರಗಡೆ ಆಗ್ತಾ ಆ ಉ ಅಮ್ ಅಂತ ಒಂದ್ಸಲ ಮಾಡಿ ತೋರಿಸ್ತೀನಿ. ಆಮೇಲೆ ಇದನ್ನ 3 ಸಲ ಮಾಡೋಣ. ಬ್ರೀತ್ ಇನ್, ಹೊಟ್ಟೆ ತುಂಬಾ ಉಸಿರು ತಗೋಬೇಕು. ಬ್ರೀತ್ ಔಟ್, ಹೀಗೆ ಉಸಿರು ತಗೊಳ್ಬೇಕು. ಉಸಿರನ್ನ ಹೊರಗಡೆ ಆಗ್ತಾ ಆ ಅಂತ ಸೌಂಡ್ ಮಾಡ್ಬೇಕು, ಊ ಅಂತ ಸೌಂಡ್ ಮಾಡ್ಬೇಕು. ಉಸಿರನ್ನ ಹೊರಗಡೆ ಆಗ್ತಾ ಒಂದೇ ಉಸಿರಲ್ಲಿ ಉಸಿರು ಹೊರಗೆ ಹೋಗ್ತಾ ಇರ್ಬೇಕು. ಆಮೇಲೆ ಬಾಯಿನ ಕ್ಲೋಸ್ ಮಾಡ್ಕೊಂಡು ಅಂತ ಸೌಂಡ್ ಮಾಡ್ಬೇಕು. ಈಗ ಶುರು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. Breathe in. Breathe in. Relax. ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡೋಣ. ಭಸ್ತ್ರಿಕಾ ಪ್ರಾಣಾಯಾಮ ನಮ್ಮ ಲಂಗ್ಸ್ಗೆ, ಮೂಗಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ತುಂಬಾ ಒಳ್ಳೆ ಎನರ್ಜಿಯನ್ನ ಕೊಡುತ್ತೆ. ಯಾರಿಗೆ ತುಂಬಾ ಹೈ BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅವರು ಇದನ್ನ ಮಾಡೋದು ಬೇಡ. ಶುರು ಮಾಡೋಣ. ಈಗ ಹೇಗೆ ಅಂದ್ರೆ ನಿಮ್ಮ ಕೈಗಳನ್ನ ಈ ರೀತಿ ಮುಷ್ಟಿ ಮಾಡಿ ಈ ರೀತಿ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಕೈಗಳ ಮೇಲೆ ಹೋಗ್ಬೇಕು. ಮೇಲೆ ಹೋದ ತಕ್ಷಣ ನೋಡಿ ಕೈಗಳು ಈ ತರ ಓಪನ್ ಆಗ್ಬೇಕು. ಉಸಿರು ಬಿಡ್ತಾ ಕೈಗಳನ್ನ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ವಾಪಸ್ ಬರ್ಬೇಕು. ಹೀಗೆ ಮಾಡೋಣ. 10 ರೌಂಡ್ಸ್ ಮಾಡೋಣ. ಈಗ breathe in, breathe out. ರಿಲ್ಯಾಕ್ಸ್. ಈ ರೀತಿ ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು. ಫೋರ್ಸ್ ಆಗಿ ಉಸಿರು ಬಿಡ್ತಾ ಫೋರ್ಸ್ ಆಗಿ ವಾಪಸ್ ಬನ್ನಿ. ತುಂಬಾ ಫೋರ್ಸ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನೋಡಿ ಹೀಗೆ ಈ ರೀತಿ, ಇಷ್ಟು ಸ್ಪೀಡ್ ಸಾಕು. ತುಂಬಾ ಸ್ಪೀಡಲ್ಲಿ ಬೇಡ. ನಾನು ಇವಾಗ ತೋರಿಸಿದ್ನಲ್ಲ ಅಷ್ಟು ಸ್ಪೀಡ್ ಮಾಡ್ಕೊಳ್ಳಿ ಸಾಕು. ತುಂಬಾ ಸ್ಪೀಡ್ ಮಾಡಿದ್ರೆ ತಲೆ ಸುತ್ತ ಬರುತ್ತೆ, ಟಯರ್ಡ್ ಆದಂಗೆ ಫೀಲ್ ಆಗುತ್ತೆ, ಮತ್ತೆ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ, ಸಾಕಾಯ್ತಪ್ಪ ಅನ್ನೋ ತರ ಫೀಲ್ ಆಗುತ್ತೆ. 10 ರೌಂಡ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಒಂದು 3-4 ಸಲ ಉಸಿರಾಟ ಮಾಡಿ ನಿಧಾನವಾಗಿ. ಮತ್ತೆ 10 ರೌಂಡ್ಸ್ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ 10 ರೌಂಡ್ಸ್ ಮಾಡಿ. ಈ ರೀತಿ 3 ಸೆಟ್ ಅಲ್ಲಿ ಮಾಡ್ಕೊಳ್ಳಿ. ನಾವು ಇವತ್ತು 2 ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ 10 ಸೆಟ್ಸ್ ಮಾಡ್ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ಮಾಡ್ಕೊಳ್ಬಹುದು.
ಶುರು ಮಾಡೋಣ. ಬ್ರೀತ್ ಇನ್, ರಿಲ್ಯಾಕ್ಸ್ ಮಾಡೋಣ. ಸಂಪೂರ್ಣವಾಗಿ ನೀವೆಲ್ಲ ಕಲ್ತಿದ ನಂತರ ಕಂಪ್ಲೀಟ್ ಆಗಿ ಎಲ್ಲಾ ಪ್ರಾಣಾಯಾಮಗಳನ್ನು ನೀವು ಕಣ್ಣನ್ನ ಕ್ಲೋಸ್ ಮಾಡಿಕೊಂಡು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿ. ಇವಾಗ ಕಪಾಲಭಾತಿ ಪ್ರಾಣಾಯಾಮ ತುಂಬಾನೇ ಒಳ್ಳೆಯದು. ಹೊಟ್ಟೆಯ ಆರೋಗ್ಯಕ್ಕೆ, ನಮ್ಮ ಲಂಗ್ಸಿಗೆ, ಎಲ್ಲ ಸಂಪೂರ್ಣವಾಗಿ ನಮ್ಮ ದೇಹದ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಈ ಕಪಾಲಭಾತಿ ಪ್ರಾಣಾಯಾಮ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಹೊಟ್ಟೆಯ ಆರೋಗ್ಯ ಚೆನ್ನಾಗಿದ್ರೆ ನಾವು ಸಂಪೂರ್ಣ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ಆಸಿಡಿಟಿ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರಿಸ್ಕೊಳ್ತಾ ಇರುತ್ತೆ, ಸೊ ಬ್ರೀದಿಂಗ್ ಪ್ರಾಬ್ಲಮ್ ಯಾರಿಗಿರುತ್ತೆ, ಅಜೀರ್ಣ ಸಮಸ್ಯೆ ಯಾರಿಗಿರುತ್ತೆ, ಎಲ್ರಿಗೂ ಈ ಪ್ರಾಣಾಯಾಮ ತುಂಬಾನೇ ಒಳ್ಳೆಯದು. ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೊಟ್ಟೆಯ ಭಾಗ ಸಣ್ಣ ಆಗೋದಕ್ಕೆ ಈ ಪ್ರಾಣಾಯಾಮ ಮಾಡಿ ಅಂತ. ಅದು ಕಪಾಲಭಾತಿ ಪ್ರಾಣಾಯಾಮ. ಯಾಕೆಂದ್ರೆ ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಎಕ್ಸ್ಟ್ರಾ ಏನ್ ಫ್ಯಾಟ್ ಇರುತ್ತೆ ಅದೆಲ್ಲ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಡೈಜೆಷನ್ಗೆ ಕೂಡ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಅದರಿಂದ ಹೊಟ್ಟೆಯ ಭಾಗಕ್ಕೆ ಒಳ್ಳೆ ಎಕ್ಸಸೈಸ್ ಆಗೋದ್ರಿಂದ ಹೊಟ್ಟೆಯ ಭಾಗದ ಕೊಬ್ಬು ಕರಗೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇಗ್ ಮಾಡೋದು? ನಿಧಾನವಾಗಿ ಯಾವ್ದಾದ್ರು ಒಂದು ಮುದ್ರೆಯನ್ನ ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಇದರಲ್ಲಿ ನಡಿಬೇಕು. ತುಂಬಾ ಜನ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಆರಾಮಾಗಿ ಕೂತ್ಕೊಳ್ಳಿ. ಜಸ್ಟ್ ಹೊಟ್ಟೆ ಮೇಲೆ ಬೇಕಿದ್ರೆ ನೀವು ಕೈಯನ್ನ ಇಟ್ಕೋಬಹುದು. ಹೊಟ್ಟೆ ಹಿಂದೆ ಮುಂದೆ ಹೀಗೆ ಹೋಗ್ಬೇಕು ನೋಡಿ, ಹೀಗೆ ಈ ರೀತಿ ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡಿ. ಇದ್ರಲ್ಲೂ ಸ್ವಲ್ಪ ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದೀರ ಅಂದ್ರೆ ಸ್ವಲ್ಪ ತಲೆ ಸುತ್ತದಂಗ ಅನ್ಸುತ್ತೆ, ಟಯರ್ಡ್ ಆದಂಗೆ ಫೀಲ್ ಆಗುತ್ತೆ. 20 ಕೌಂಟ್ಸ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ 20 ಕೌಂಟ್ಸ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ. ಈ ರೀತಿ ಇದನ್ನ ತುಂಬಾ ಎಷ್ಟು ಬೇಕಾದ್ರೂ ನೀವು 200, 300 ವರ್ಗೂ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಕೆಪಾಸಿಟಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಒಂದು 40, 60 ಈ ರೀತಿ ಮಾಡ್ಕೊಂಡು ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಆರಾಮಾಗಿ ಕುತ್ಕೊಳ್ಳಿ. ಬೇಕಿದ್ರೆ ಒಂದು ಕೈಯನ್ನ ಹೊಟ್ಟೆ ಮೇಲೆ ಇಟ್ಕೋಬಹುದು ಅಥವಾ ಮುದ್ರೆಯನ್ನ ಈ ರೀತಿ ಹಾಕೊಂಡು, ಯಾವ್ದಾದ್ರು ಮುದ್ರೆ, ನಾನು ಚಿನ್ ಮುದ್ರೆಯನ್ನ ಹಾಕೊಂಡಿದ್ದೀನಿ. ಆರಾಮಾಗಿ ಕುತ್ಕೊಳ್ಳಿ. ಉಸಿರು ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡಿ, ಫೋರ್ಸ್ ಆಗಿ ನೋಡಿ. ತುಂಬಾನು ಫೋರ್ಸ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ, ಹೀಗೆ ಇಷ್ಟು ಮಾಡಿ ಸಾಕು. ಮತ್ತೆ ರಿಲ್ಯಾಕ್ಸ್. ಮತ್ತೆ ರಿಲ್ಯಾಕ್ಸ್. ಈ ರೀತಿ 20-20 2 ಸೆಟ್ ಮಾಡಿದ್ವಿ. ಬೇಕಿದ್ರೆ ನೀವು ಇನ್ನ 20 ರೌಂಡ್ಸ್ ಮಾಡ್ಬೋದು. 3 ಸೆಟ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ನಂತರ ರಿಲ್ಯಾಕ್ಸ್ ಮಾಡೋಣ. ಈಗ ಬಾಕ್ಸ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋಣ. ಅಂದ್ರೆ 4 ಕೌಂಟ್ ಉಸಿರು ತಗೊಳ್ಳಿ. 4 ಕೌಂಟ್ ಉಸಿರನ್ನ ಒಳಗಡೆನೆ ಹಿಡಿದಿಟ್ಕೊಳ್ಬೇಕು. ಮತ್ತೆ 4 ಕೌಂಟ್ ಉಸಿರನ್ನ ಹೊರಗಡೆ ಹಾಕ್ಬೇಕು. ಹೊರಗಡೆ ಹಾಕದ್ಮೇಲೆ ಖಾಲಿ ಇರುತ್ತೆ ಹೊಟ್ಟೆ, ಅವಾಗ 4 ಕೌಂಟ್ ಹಾಗೆ ಇರಬೇಕು. ಮಾಡೋಣ. ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. 1 2 3 4 ಉಸಿರನ್ನ ಹೊರಗಡೆ ಹಾಕೋಣ. 1 2 3 4 ಉಸಿರು ಹೊರಗಡೆ ಹಾಕ್ಬಿಟ್ಟಿದೀವಿ, ಖಾಲಿ ಇದೆ. ಈಗ ಹಾಗೆ ಇರಬೇಕು. 1 2 3 4 ಹೀಗೆ ನಾವು ಇವಾಗ ಒಂದು 10 ರೌಂಡ್ಸು ಇದನ್ನ ಅಭ್ಯಾಸ ಮಾಡೋಣ. ಬಾಯಲ್ಲಿ ನಾವು ಕೌಂಟ್ಸ್ ಹೇಳ್ಕೊಂಡ್ರೆ ಸರಿಯಾಗಿ ಉಸಿರಾಟ ಕ್ರಿಯೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಹಾಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ. ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡೋಣ. 1 2 3 4 ಬ್ರೀತ್ ಔಟ್ 1 2 3 4 ಖಾಲಿ ಶೂನ್ಯದಲ್ಲಿ 1 2 3 4 ಮತ್ತೆ ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡಬೇಕು. 1 2 3 4 ಉಸಿರನ್ನ ಹೊರ ಹಾಕಿ 1 2 3 4 ಶೂನ್ಯದಲ್ಲಿ 1 2 3 4 ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡಿ 1 2 3 4
ಬ್ರೀತ್ ಔಟ್ 1 2 3 4. ಹೊಟ್ಟೆ ಖಾಲಿ ಇದೆ, ಶೂನ್ಯದಲ್ಲಿ ಹಾಗೆ ಇರಿ. 1 2 3 4. ಬ್ರೀತ್ ಇನ್ 1 2 3 4. ಹೋಲ್ಡ್ ಮಾಡಿ 1 2 3 4. ಹೊರ ಹಾಕಬೇಕು ಉಸಿರನ್ನ. 1 2 3 4. ಶೂನ್ಯದಲ್ಲಿ 1 2 3 4. ಈ ರೀತಿ ಬಾಕ್ಸ್ ಬ್ರೀದಿಂಗ್ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ತುಂಬಾ ಒಳ್ಳೆಯದು ಇದು ನಿಮಗೆ. ಜಸ್ಟ್ 4 ಕೌಂಟ್ಸಿಂದ ಶುರು ಮಾಡಿ. ಆನಂತರ ನೀವು 6 ಕೌಂಟ್ಸು, 8 ಕೌಂಟ್ಸು, 12 ಕೌಂಟ್ಸು, 10 ಕೌಂಟ್ಸು ಈ ರೀತಿ ಕೂಡ ಮಾಡ್ಬೋದು. ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ಜಸ್ಟ್ 4 ಕೌಂಟ್ಸಲ್ಲೇ ಮಾಡ್ಕೊಳ್ಳಿ. ಇಷ್ಟು ಭ್ರಮರಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಭ್ರಮರಿ ಪ್ರಾಣಾಯಾಮವನ್ನು ಷಣ್ಮುಖಿ ಮುದ್ರೆನಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಕಿವಿ, ಕಣ್ಣು, ಮೂಗು ಎಲ್ಲವನ್ನ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾವು ಅಭ್ಯಾಸ ಮಾಡ್ಬೋದು. ಹಾಗೆ ಕೂಡ ಅಭ್ಯಾಸ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಯಾವುದಾದ್ರೂ ಮುದ್ರೆಯನ್ನು ಹಾಕ್ಕೊಂಡು ಕೂತ್ಕೊಳ್ಳಿ. ಬಾಯಿಯನ್ನು ಕ್ಲೋಸ್ ಮಾಡಿರ್ತೀವಿ ಅಲ್ವಾ, ಹಲ್ಲುಗಳು ಟಚ್ ಆಗಿರಬಾರ್ದು. ಮೇಲ್ಗಡೆ ಹಲ್ಲು ಕೆಳಗಡೆ ಹಲ್ಲು ಟಚ್ ಆಗಿರಬಾರ್ದು. ನಾಲಿಗೆ ಎಲ್ಲಿಗೂ ಟಚ್ ಆಗಿರಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಬಾಯಿಯನ್ನು ಕ್ಲೋಸ್ ಮಾಡಿ, ಆದರೆ ಹಲ್ಲುಗಳು ನಾಲಿಗೆ ಎಲ್ಲಿಗೂ ಟಚ್ ಆಗಿರಬಾರ್ದು. ಆ ರೀತಿ ನೀವು ಬಾಯಿಯನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿರ್ಬೇಕು. ಆರಾಮಾಗಿ ಕುತ್ಕೊಂಡು ಮಾಡಿ. ಮುಖ ಎಲ್ಲ ಗಂಟು ಹಾಕೊಂಡೆಲ್ಲ ಮಾಡಬಾರ್ದು. ರಿಲ್ಯಾಕ್ಸ್ ಆಗಿ ಅಭ್ಯಾಸ ಮಾಡೋಣ. ಶುರು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್, ಔಟ್. Breathe in, breathe out. Breathe in, breathe out. Breathe in, breathe out. In, out. In, out. In, out. In, out. ಈ ರೀತಿ 10 ಕೌಂಟ್ಸು ಅಥವಾ 20 ಕೌಂಟ್ಸು ರಿಲ್ಯಾಕ್ಸ್ ಆಗಿ ನೀವು ಸ್ವಲ್ಪ ಮಧ್ಯದಲ್ಲಿ ಬೇಕಿದ್ರೆ ಬ್ರೇಕ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆಯದು. ಆ ಹಮ್ಮಿಂಗ್ ಸೌಂಡ್ ಮಾಡ್ತೀವಿ ಅಲ್ವಾ, ಆ ಒಂದು ಸೌಂಡಿಂದ ನಿಜವಾಗ್ಲೂ ಅದು ಎಷ್ಟು ನಮಗೆ ಮೈಂಡು ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಮ್ಮ ನರಗಳಿಗೆ, ಸಂಪೂರ್ಣ ನಮ್ಮ ಒಂದು ನರಮಂಡಲಕ್ಕೆ ಇದು ತುಂಬ ಒಳ್ಳೆ ಪ್ರಯೋಜನಗಳನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ನರಗಳ ಒಂದು ಆರೋಗ್ಯವನ್ನು ಕಾಪಾಡುತ್ತೆ. ವೇಗಸ್ ನರ್ವನ್ನು ಆಕ್ಟಿವೇಟ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಅದಕ್ಕೆ ನೀವು ಹಲ್ಲು ಮತ್ತು ನಾಲಿಗೆನ ಎಲ್ಲೂ ಟಚ್ ಮಾಡಿರಬಾರ್ದು. ಈ ಒಂದು ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಕೆಲವ್ರಿಗೆ ಆಕಳಿಕೆ ಕೂಡ ಬರ್ಬೋದು. ಏನೂ ಸಮಸ್ಯೆ ಇಲ್ಲ. ಅವಾಗ ನಿಮ್ಮದು ವೇಗಸ್ ನರ್ವ್ ಆಕ್ಟಿವ್ ಆಗ್ತಿದೆ ಅಂತ ಅರ್ಥ. ಸೊ ಮತ್ತೆ ರಿಲ್ಯಾಕ್ಸ್ ಮಾಡಿ ನೀವು ಕಂಟಿನ್ಯೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ನೀವು ಒಂದು 20 ರೌಂಡು, 30 ರೌಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. ಒಂದೇ ಸಲ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ, ನಿಧಾನವಾಗಿ. ಅಂದರೆ ಇದಿಷ್ಟೆಲ್ಲ ಸ್ವಲ್ಪ 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 ಒಂದು ದಿನಕ್ಕೆ ನೀವು ಮಾಡಿದ್ರೆ ಅಂದರೆ ತುಂಬ ಒಳ್ಳೆ ಪ್ರಯೋಜನ ಸಿಗತ್ತೆ. ನಂತರ ರಿಲ್ಯಾಕ್ಸ್ ಆದಮೇಲೆ ಇದನ್ನು ನೀವು ಒಂದು 20 ರೌಂಡ್ಸ್, 30 ರೌಂಡ್ಸ್, 40 ರೌಂಡ್ಸ್ ಆ ಥರ ಮಾಡ್ಕೊಳ್ಳಿ.
ನೆಕ್ಸ್ಟು ಅನುಲೋಮ ವಿಲೋಮವನ್ನು ಪ್ರಾಕ್ಟೀಸ್ ಮಾಡೋಣ. ಅನುಲೋಮ ವಿಲೋಮ ತುಂಬ ಒಳ್ಳೆ ಒಂದು ಪ್ರಾಣಾಯಾಮ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು. ತುಂಬ ಜನ ಹೇಳ್ತಾರೆ ನನ್ನ ಬಾಡಿ ಹೀಟು ಅಥವಾ ನನ್ನ ಬಾಡಿ ಕೋಲ್ಡು ಅಥವಾ ನನಗೆ ಪಿತ್ತ ಅಥವಾ ನನಗೆ ತುಂಬ ವಾಯು ಸಮಸ್ಯೆ ಇದೆ, ವಾತ ಸಮಸ್ಯೆ ಇದೆ ಅಂತೆಲ್ಲ ಹೇಳ್ತಾರಲ್ವ. ಇದೆಲ್ಲವನ್ನ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಅನುಲೋಮ ವಿಲೋಮವನ್ನು ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಹೇಗೆ ಅಂದರೆ ಎಡಗಡೆಯಿಂದನೇ ಮೊದಲು ಶುರು ಮಾಡಬೇಕು. ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆಯಿಂದ ಉಸಿರು ತಗೊಳ್ಳೋದು, ಎಡಗಡೆ ಬಿಡೋದು. ಇಷ್ಟು ಮಾಡಿದ್ರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ ನೀವು 20 ರೌಂಡ್ಸ್ ಪ್ರಾಕ್ಟೀಸ್ ಮಾಡಿ. ಶುರು ಮಾಡೋಣ. ಎಡಗಡೆಯಿಂದ ಮೊದಲು ಶುರು ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ಎಲ್ಲಿ ಹೊರಗಡೆ ಹಾಕೋದು ಅಲ್ಲೇ ಬ್ರೀತ್ ಇನ್, ಬ್ರೀತ್ ಔಟ್. ಮತ್ತೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಕೌಂಟ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು. 4 ಕೌಂಟ್ ಬ್ರೀತ್ ಇನ್, 4 ಕೌಂಟ್ ಬ್ರೀತ್ ಔಟ್, 4 ಕೌಂಟ್ ಬ್ರೀತ್ ಇನ್, 4 ಕೌಂಟ್ ಬ್ರೀತ್ ಔಟ್, ಅಥವಾ 6 ಕೌಂಟ್ಸ್ ಬ್ರೀತ್ ಇನ್, 6 ಕೌಂಟ್ಸ್ ಬ್ರೀತ್ ಔಟ್. ಈ ರೀತಿ ಕೂಡ ಮಾಡ್ಬೋದು. ಅಥವಾ ಬ್ರೀತ್ ಇನ್ ಜಾಸ್ತಿ ಮಾಡಿ ಬ್ರೀತ್ ಔಟ್ ಕಡಿಮೆ, ಬ್ರೀತ್ ಔಟ್ ಜಾಸ್ತಿ ಮಾಡಿ ಬ್ರೀತ್ ಇನ್ ಕಡಿಮೆ, ಈ ರೀತಿ ಕೂಡ ಮಾಡ್ಬೋದು. ಅಂದ್ರೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ರೆ 4 ಕೌಂಟ್ ಉಸಿರು ತಗೊಳ್ಳಿ, 4 ಕೌಂಟ್ ಉಸಿರು ಬಿಡಿ. ಈ ರೀತಿ 4 ಕೌಂಟ್ಸ್ ಅಲ್ಲೇ ನೀವು ಬಾಕ್ಸ್ ಬ್ರೀದಿಂಗ್ ಹೇಗೆ ಮಾಡೋದು ಹಾಗೆ ಮಾಡಿ. ನಿಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಯ್ತು ಅಂದ್ರೆ 6 ಕೌಂಟ್ಸ್ ಬ್ರೀದ್ ಇನ್ ಮಾಡಿ 12 ಕೌಂಟ್ಸ್ ಬ್ರೀದ್ ಔಟ್ ಮಾಡ್ಬೋದು. ಆ ರೀತಿ ಎಲ್ಲ ಮಾಡ್ಬೋದು. ಎಷ್ಟು ಉಸಿರು ತಗೊಳ್ತೀವೋ ಅದಕ್ಕಿಂತ ಡಬಲ್ ಉಸಿರನ್ನ ಹೊರಗಡೆ ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಶುರು ಮಾಡೋಣ. ಮತ್ತೆ ಬ್ರೀತ್ ಇನ್, ಬ್ರೀತ್ ಔಟ್, breathe in, breathe out, 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 breathe in, relax. ಈಗ ಕೊನೆಯದಾಗಿ ಓಂಕಾರ ಪ್ರಾಣಾಯಾಮವನ್ನು 3 ಸಲ ಪ್ರಾಕ್ಟೀಸ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಎರಡು ಕೈಗಳನ್ನು ರಬ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಇಷ್ಟು ಮಾಡಬಹುದು ನೀವು ಒಂದು ದಿನಕ್ಕೆ. ಇದನ್ನ ಮಾಡೋದಕ್ಕೆ ನಿಮ್ಗೊಂದು 15ರಿಂದ 20 ನಿಮಿಷ ಬೇಕಾಗತ್ತೆ. ಸೊ ನೀವು ಇದನ್ನ ಕಲ್ತ್ಕೊಂಡು ಚೆನ್ನಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಗಡಿಬಿಡಿ ಮಾಡ್ಕೊಳ್ದೆ ಆರಾಮವಾಗಿ ಮಾಡಿದ್ರೆ ಪ್ರಾಣಾಯಾಮ ನಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿಯನ್ನ ಕೊಡುತ್ತೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಇದ್ರ ಒಂದು ಲಾಭಗಳೇನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.